ಸೊ ಹಾವೇರಿ ಅಪಘಾತದಲ್ಲಿ 13 ಮಂದಿ ಏನು ಸಾವನ್ನಪ್ಪಿದ್ದಾರೆ ಆ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸಂತಾಪ ಸೂಚಿಸಿದ್ದಾರೆ. ಬಟ್ ಇದರಲ್ಲಿ ಒಂದು ಬಹಳ ನೋವು ತರುತ್ತೆ. IAS ಮಾಡಬೇಕು ಅಂತ ಹೇಳಿದ್ರು. MAS ಸ್ನಾತಕೋತ್ತರ ಪದವಿಯನ್ನು ಕೂಡ ಮಾನಸ ಪಡ್ಕೊಂಡಿದ್ರು. ಅವರು ತುಂಬ ಬ್ಲೈಂಡ್, ಕಾಣೋದೇ ಇಲ್ಲ ಅವರಿಗೆ. ಫುಟ್ಬಾಲ್ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ರು. ನಮ್ಮ ದೇಶದಲ್ಲಿ ಬ್ಲೈಂಡ್ಗಳಿಗೇ ಕ್ರಿಕೆಟ್ ಇರುತ್ತೆ, ಫುಟ್ಬಾಲ್ ಎಲ್ಲ ಇದ್ದಾವೆ. ಸೊ ಅಲ್ಲಿ ಅವರು ಕ್ಯಾಪ್ಟನ್ ಆಗಿದ್ರು ಅಂತ ನೋಡಿ, ದೇವಸ್ಥಾನಕ್ಕೆ ಅಂತ ಊರಿಗೆ ಬಂದಿದ್ರು. ಸೊ ಈಗ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. 3-4 ದಿನ ಮೋಸ್ಟ್ಲಿ ಒಂದೇ ಗಾಡಿಯಲ್ಲಿ ಓಡಾಡಿದ್ದಾರೆ. ಡ್ರೈವರ್ ನಿದ್ದೆ ಮಾಡಿಲ್ವೋ, ಬೆಳಗಿನ ಜಾವದಲ್ಲಿ ನಿದ್ದೆ ಎಳೆದಿದೆ. 4-5 ದಿನ ಓಡಾಡಿದಾರಲ್ವ ವೆಹಿಕಲಲ್ಲಿ, ನಿದ್ದೆ ಮಾಡಲಾರ್ದೇ ಹಂಗೆ ಓಡಾಡಿಸಿದ್ದಾರೆ. ಸೊ ಅದರ ಪರಿಣಾಮ ಇದಾಗಿದೆ. ಅದ್ರ ಜೊತೆಗೆ ಲಾರಿನೂ ಕೂಡ ರಸ್ತೆಯಲ್ಲಿ ನಿಲ್ಲಿಸಿದ್ದು. ಅವರು ಮಾನಸ ಅಂತ ಹೇಳಿ ಬ್ಲೈಂಡು. ಸೊ ಹಾಗಾಗಿ ಅವ್ರಿಗೆ ಫುಟ್ಬಾಲ್ನಲ್ಲಿ ದೇಶದ ಕ್ಯಾಪ್ಟನ್ ಆಗಿದ್ರು. ಅವರು ನಮ್ಮ ದೇಶದ ಬ್ಲೈಂಡಲ್ಲಿ ಫುಟ್ಬಾಲ್ ಟೀಮ್ ಏನಿದೆ ಅದಕ್ಕೆ ಅವರು ಕ್ಯಾಪ್ಟನ್ ಆಗಿದ್ರು ಮಾನಸ. ಜೊತೆಗೆ MSc ಕೂಡ ಮಾಡಿದ್ದಾರೆ. IAS ಕನಸನ್ನು ಕಂಡಿದ್ದಾರೆ. ಬ್ರೈನ್ ಲಿಪಿಯಲ್ಲಿ ಅವರು ಓದ್ತಾ ಇದ್ದಿದ್ದು ನೋಡಿ ಛಲ ಹೇಗಿದೆ ಅಂತೇಳಿ. ಬಟ್ ಬಹಳ ಬೇಸರ ಆಗುತ್ತೆ. ಅವರೆಲ್ಲ ಅವ್ರ ಕುಟುಂಬಸ್ಥರೆಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ. ಏನೇನೋ ಕನಸನ್ನು ಕಟ್ಕೊಂಡಿರುವಂಥವ್ರು, ಕುಟುಂಬದಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಅನೇಕರದರಲ್ಲಿದ್ದವರು. ಅದರಲ್ಲಿ ಮಾನಸ ಕೂಡ ಒಬ್ಬರು. ಪಾಪ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದಂತೆ ಅವರು. ಇದಕ್ಕಂತಲೇ ಊರಿಗೆ ಹೋಗಿದ್ದಾರೆ ಸೋಮವಾರ. ಊರಿಗೆ ಹೋಗಿ ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗಿ ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಬರುವಂಥ ಟೈಮಲ್ಲಿ ನಿದ್ದೆಗೆಟ್ಟಿದ್ದಾರೆ ಗಾಡಿ ಓಡಿಸೋನು. ಪಾಪ ಆಕ್ಸಿಡೆಂಟ್ ಆಗಿದೆ ಈಗ ಅಲ್ಲಿ. ಹದಿಮೂರು ಜನ ಹೋಗಿದ್ರು. ನಮ್ಮನೆಯಿಂದ ಅಪ್ಪಾಜಿ ಅಮ್ಮ ತಂಗಿ ಹೋಗಿದ್ರು. ಮಾನಸ ಅಮ್ಮ ಹೋಗಿದ್ರು ನಮ್ಮನೆಯಿಂದ. ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ಅತ್ತೆ ಎಲ್ಲರೂ ಹೋಗಿದ್ರು. ನೆನ್ನೆ ಮಾಡಿದ್ದೆ ನಾನೇ, ಬೆಳಗಿನ ಜಾವ ಬರ್ತೀನಿ ಅಂತ ಹೇಳಿದ್ರು. ಇವತ್ತಾಗಲೇ ಬರ್ತಿಲ್ಲ ಅವರು. ನೆನ್ನೆ ಸಂಜೆ ಮಾಡಿದ್ದೆ, ಇವತ್ತು ಬೆಳಗ್ಗೆ ಬರ್ತೀನಿ ಅಂತಿದ್ರು. ಮನೆ ದೇವ್ರಿಗೆ ಹೋಗಿದ್ರು ಮಹಾರಾಷ್ಟ್ರಕ್ಕೆ. ಎಲ್ಲ ಮುಗಿಸಿ ಮನೆಗೆ ಬರುವಾಗ ಆಗಿರೋದಿದ್ದೆಲ್ಲ. ಯಲ್ಲಮ್ಮಗುಡ್ಡ ಎಲ್ಲೆಲ್ಲ ಹೋಗ್ತೀನಿ ಅಂತಿದ್ರು. ಮಾಯಂಗುಡ್ಡ, ಮಹಾರಾಷ್ಟ್ರ, ಚೌಟಿ ಲಕ್ಷ್ಮಿ ಅಲ್ಲೆಲ್ಲ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಎಲ್ಲ ದರ್ಶನ ಚೆನ್ನಾಗಾಗಿತ್ತು ಅವ್ರಿಗೆ. ಎಲ್ಲರೂ ಬರ್ತಿದ್ರು. ಬೆಳಗ್ಗೆ ಗೊತ್ತಾಗಿತ್ತು ನಮಗೆ. ಅವಳು ಬ್ಲೈಂಡ್ ಅವಳು. ಕಣ್ಣು ಕಾಣ್ತಾ ಇರಲಿಲ್ಲ, 2 ಕಣ್ಣು. ಮಾನಸಾಗೆ ಫುಟ್ಬಾಲ್ ಪ್ಲೇಯರ್ ಆಗಿದ್ಲು ಅವಳು. ಇಂಡಿಯಾ ಟೀಮಲ್ಲಿ ಕ್ಯಾಪ್ಟನ್ ಆಗಿದ್ಲು. IAS ಮಾಡ್ಬೇಕಂತ ಕನ್ಸಿತ್ತು ಅವಳಿಗೆ. ಅದು ಓದ್ತಾನು ಇದ್ಲು ಅರ್ಧ. MSc ಮುಗಿಸಿ IAS ಮಾಡ್ಬೇಕಂತ ಓದ್ತಾ ಇದ್ಲು. ಕೋಚಿಂಗ್ ಮಾಡ್ತಾ ಇದ್ಲು. ಅದು ಬೆಂಗಳೂರಲ್ಲೇ ಮಾಡ್ತಾ ಇದ್ಲು. ಬೆಂಗಳೂರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತಾನೆ ಬಂದಿದ್ಲು ಅವಳು. ಶನಿವಾರ ಬಂದಿದ್ಲು, ಸೋಮವಾರ ಇಲ್ಲಿಂದ ಹೋಗಿದ್ದಾರೆ ದೇವಸ್ಥಾನಕ್ಕೆ ಅವರು. 2 ಕಣ್ಣು ಕಾಣಿಸ್ತಾ ಇರಲಿಲ್ಲ, 2 ಕಣ್ಣು ಆಪರೇಷನ್ ಆಗಿತ್ತು. ಬ್ರೈಲ್ ಲಿಪಿಲಿ ಓದ್ತಾ ಇದ್ಲು ಅವಳು. ಹೌದು, ಇಂಡಿಯಾ ಟೀಮಲ್ಲಿ ಕ್ಯಾಪ್ಟನ್ ಆಗಿದ್ಲು ಅವಳು. ಇಲ್ಲಿಂದ ಯಲ್ಲಮ್ಮಗುಡ್ಡಕ್ಕೆಲ್ಲ ಹೋಗಿದ್ರು. ಯಲ್ಲಮ್ಮಗುಡ್ಡಕ್ಕೆ ಅಂತ ಹೋಗಿ ಬರಬೇಕಾದ್ರೆ ನಿನ್ನೆ ಬೆಳಗಿನ ಜಾವ ಹಾವೇರಿ ಮತ್ತು ಬಾಡಿಗೆ ಮಧ್ಯೆ ಹೈವೇಲಿ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಸತ್ತವರೆಲ್ಲರೂ ಬಡ ಕುಟುಂಬದವರೇ, ಎಲ್ಲ ಕೂಲಿ ಕಾರ್ಮಿಕರವ್ರೆ. ಎಲ್ಲರೂ ಅವ್ರವ್ರ ಜೀವನ ಸೃಷ್ಟಿ ಮಾಡಿಸ್ಕೊಳ್ಳೋದೇ ಕಷ್ಟ ಆಯಿತು. ಅಷ್ಟು ಒದ್ದಾಡ್ಕೊಂಡು ಜೀವನ ಮಾಡ್ತಿದ್ರು. ವರ್ಷ ಒಂದು ಪದ್ಧತಿ ಆಯ್ತು ಯಲ್ಲಮ್ಮಗುಡ್ಡಕ್ಕೆ ಹೋಗಿ ಬರಬೇಕು ಅಂತ ಹೇಳಿ, ಶ್ರಾವಣಕ್ಕೆ ಮುಂಚೆ. ಆ ರೀತಿಯೇ ಎಲ್ಲರೂ ಹೋಗಿದ್ರು. ಹೋಗಿ ಬರಬೇಕಾದ್ರೆ ಈ ಥರ ಘಟನೆ ನಡೆದಿದೆ. ಅದರಲ್ಲಿ ಇಂಡಿಯನ್ ಟೀಮ್ ಫುಟ್ಬಾಲ್ ಪ್ಲೇಯರ್ ಮಾನಸ್ ಅಂತೇಳಿ ಬ್ಲೈಂಡ್ ಅವಳು ಬ್ಲೈಂಡ್ ಲಿಪಿಯಲ್ಲಿ ಅವಳು MSc ಮಾಡ್ತಿದ್ಳು. MSc ಕೂಡ ಮುಗ್ದಿತ್ತು. ಅದರಲ್ಲಿ ಅವಳು ಇಂಡಿಯನ್ ಟೀಮ್ ಫುಟ್ಬಾಲ್ ಪ್ಲೇಯರ್ ಆಗಿದ್ದರು. ಹಾಗಾಗಿ ನೀವು ಗೌರ್ಮೆಂಟಿಂದ
ಸ್ವಲ್ಪ ಅವಳಿಗೆ ಏನಾದರೂ ಹೆಲ್ಪ್ ಮಾಡ್ಬೇಕಂತ ನಾವು ಕೇಳ್ಕೊಂತೀವಿ, ಅಷ್ಟು ಬಿಟ್ಟರೆ ಏನಿಲ್ಲ. ಹೌದೌದು.